ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾನಸಾಸ್ ಕಿಚನ್ ಅಲ್ವಾಗಿ ಸ್ವಾಗತ. ಇವತ್ತು ನಾನು ಬಟಾಟೆ ಗೊಜ್ಜು ಮಾಡ್ತಾ ಇದ್ದೇನೆ. ಬೇಳೆ ಸಾರು ಮಾಡೋದಕ್ಕೆ ಇಟ್ಟಿದ್ದೆ, ಅದರಲ್ಲೇ ಹಾಕಿದ್ದೆ ನಾನು ಬೇಯಿಸೋದಕ್ಕೆ. ಏನಿಲ್ಲ, ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಜೊತೆಗೆ ಬಟಾಟೆನ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು, ರೆಡಿ ಆಗುತ್ತೆ ಬಟಾಟೆ ಗೊಜ್ಜು. ಮತ್ತು ಬೇಳೆ ಸಾರು ಮತ್ತು ಬಟಾಟೆ ಗೊಜ್ಜು, ಜೊತೆಗೆ ಸ್ವಲ್ಪ ನಿನ್ನೆದು ಸೋಯಾ ಚಂಕ್ಸ್ ಮಾಡಿದ್ನಲ್ಲ ರೆಸಿಪಿನ, ನೀವು ಏನಾದರೂ ನೋಡಲಿಲ್ಲ ಅಂದರೆ ವಿಡಿಯೋನ ನೋಡ್ಕೊಳ್ಳಿ. ಅದು ಸ್ವಲ್ಪ ಇತ್ತು. ಇವತ್ತೇ ಇಷ್ಟೇ ಊಟ, ಸಿಂಪಲ್ ಆದರೆ ಟೇಸ್ಟಿಯಾಗಿತ್ತು. ನನಗೆ ಈ ಬಟಾಟೆ ಗೊಜ್ಜು ಅಂದರೆ ತುಂಬಾ ಇಷ್ಟ. ಗಂಜಿ ಜೊತೆಗಂತೂ ಸೂಪರಾಗಿರುತ್ತೆ ಇದು. ಇವತ್ತು ಇಷ್ಟೇ ಅಡುಗೆ ಮಾಡೋದು, ಯಾಕಂದರೆ ಸ್ವಲ್ಪ ಲೇಟಾಗಿ ಬಿಡ್ತು. ಯಾಕೆಂದರೆ ಇಲ್ಲಿ ನೋಡಿ, ಇದು ಅಷ್ಟು ಫುಲ್ ಕ್ಲೀನ್ ಮಾಡಿದ್ದೀನಿ ನಾನು. ಭಾಳ ಏನು ಮಳೆ ಬಿದ್ದು ಬಿದ್ದು ಪಿಚ್ ಪಿಚಿ ಆಗಿಬಿಟ್ಟಿತ್ತು, ತೆಗೆಯೋದಕ್ಕೆ ಆಗ್ತಾಯಿರಲಿಲ್ಲ, ಆ ರೀತಿ ಆಗಿಬಿಟ್ಟಿತ್ತು ಗಿಡ ಎಲ್ಲ. ಇವತ್ತೇ ಕ್ಲೀನಾಗಿದೆ, ನಾಳೆ ಒಂದು ಮಳೆ ಬಿದ್ದರೆ ಸಾಕು ಮತ್ತೆ ಹುಡ್ಕೊಬಿಡುತ್ತದು, ಆ ರೀತಿ. ಸ್ವಲ್ಪ ಕ್ಲೀನಾಗಿತ್ತು ಇವತ್ತೇ, ಹಾಗಾಗಿ ಒಂದು ತಾಸು ಹಿಡೀತು ಇದಿಷ್ಟೇ ಕ್ಲೀನ್ ಮಾಡೋದಕ್ಕೆ. ಆ ಗಿಡಗಳೆಲ್ಲ ಇದ್ದರೆ ಈ ಗಿಡ ಎಲ್ಲ ಕಾಣೋದೇ ಇಲ್ಲ ನೋಡಿ. ಗುಲಾಬಿ ಗಿಡ ನೋಡಿ, ಈ ಕಡೆ ಸ್ವಲ್ಪ ಹುಳ ತಿಂದಾಗಿದೆ. ಬಟ್ ಹೂ ಆಗುತ್ತೆ ಇದಕ್ಕೆ, ಒಂದೊಂದೇ ಮೊಕ್ಕೆಗಳು ಬಿಡ್ತಾ ಇವೆ, ಸಣ್ಣಕ್ಕಿದೆ ಅಲ್ವಾ, ಹಾಗಾಗಿ. ಇಲ್ಲಿ ಎಷ್ಟು ಗಿಡ ನೆಟ್ಟಿದ್ದೀನಿ ನಾನು ಗುಲಾಬಿದು, ಎಲ್ಲದೂ ಆಗಿದೆ. ಬಟ್ ಆ ಸೈಡ್ ಇದೆಯಲ್ಲ, ನೆಟ್ಟದ್ದು ಒಂದು ಗಿಡನೂ ನಿಲ್ಲಿಲ್ಲ, ಎಲ್ಲದೂ ಹೋಯಿತು. ಈ ಸೈಡ್ ಮಾತ್ರ ನಾನು ಕ್ಲೀನೇ ಮಾಡಿಲ್ಲ, ಅಲ್ಲೇ ಸುಮಾರು ಹೊತ್ತು ಇತ್ತು, ಹಾಗಾಗಿ ಅಡುಗೆ ಕೂಡ ಮಾಡಬೇಕಿತ್ತಲ್ವ, ಇಲ್ಲೇ ನಾಳೆ ಮಾಡಿದ್ರೆ ಆಯಿತು ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ಎಷ್ಟು ಚಂದ ಬಿಸಿಲು ಬಂದಿದೆ ನೋಡಿ ಇವತ್ತು. ಯಾವಾಗ ಮಳೆ ಬರ್ತದೆ ಅಂತ ಗೊತ್ತಿಲ್ಲ. ಹೀಗೆ ಇದ್ದರೆ ಅಡ್ಡಿಲ್ಲ, ಇಲ್ಲಾಂದರೆ ಮತ್ತೆ ಗಿಡ ಬೆಳೆದು ಬಿಡುತ್ತೆ. ಇವತ್ತು ಇಷ್ಟೇ ಕ್ಲೀನಿಂಗು, ನಾಳೆ ನೋಡೋಣ. ಇದು ಸಂಜೆ ಕ್ಲಿಪ್ಪಿಂಗು. ಇವತ್ತೇ ವರಮಹಾಲಕ್ಷ್ಮಿ ಹಬ್ಬ, ಹಾಗಾಗಿ ಪಕ್ಕದ ಮನೆಯವರೆಲ್ಲ ಕರೆದಿದ್ದಾರೆ. ಈಗ ಜಸ್ಟ್ ಈ ಸೀರೆ ಉಟ್ಕೊಂಡು ರೆಡಿಯಾಗಿ ಹೋಗಬೇಕಷ್ಟೇ. ಇದು ನಮ್ಮ ನಾದಿನಿ ಮನೇಲಿ ಮಾಡಿರುವಂತಹ ವರಮಹಾಲಕ್ಷ್ಮಿ ಪೂಜೆ ಇದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಾನು. ಇದು ನೋಡಿ, ನಮ್ಮ ಎದುರುಗಡೆ ಮನೆಯವ್ರು ಕೊಟ್ಟಿದ್ದು ಪ್ರಸಾದ. ಖಾಲಿಯಾಗಿದೆ, ತಿಂದು ಬಂದ ತಕ್ಷಣ ಖಾಲಿಯಾಗಿಬಿಟ್ಟಿದೆ. ಈ ರೀತಿ ಕೊಡ್ತಾರೆ ಇಲ್ಲಿ, ಕಾಯಿಗೆ ಏನು ಕೊಡೋದಿಲ್ಲ. ಇದು ನಮ್ಮ ಪಕ್ಕದ ಮನೆಯವ್ರು ಕೊಟ್ಟಿದ್ದು, ಒಂದು ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ, ದೇವ್ರು ಕೂಳ್ಸೋದಕ್ಕೆ ಅಥವಾ ಏನಾದರೂ ಇಡೋದಕ್ಕೆ ತುಂಬ ಚೆಂದ ಇದೆ ನೋಡಿ, ಚೆನ್ನಾಗಿದೆ ಅಲ್ವಾ. ಇಲ್ಲಿ ಎಲ್ಲ ಕಡೆನೂ ಅರ್ಶಿಣದ ಕೊಂಬನ್ನ ಕೊಡ್ತಾರೆ. ಇವತ್ತೇ ಆಗಿದೆ ಎಲ್ಲ ಕೆಲಸನೂ. ಇದು ನೋಡಿ, ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್. ಇದು ಸಣ್ಣಕ್ಕೆ ಮಳೆ ಬರ್ತಾ ಇದೆ, ಆದರೂ ಕೂಡ ಬಟ್ಟೆ ತೆಗಿಯೋಕ್ಕೆ ಇದಿಲ್ಲ ನೋಡಿ ಜನಕ್ಕೆ. ಏನು ಜನ ಅಂತ ಹೇಳ್ತೀರಾ, ಬರೀಗ ಮಳೆ ಬೀಳ್ತಾ ಇದೆ. ಜೊತೆಗೆ ಒಳಗಡೆ ಕೆಲಸ ಮಾಡ್ಕೊತಾ ಇದ್ದೀನಿ ನಾನು. ಸ್ವಲ್ಪನೇ ಕ್ಲಿಪ್ಪಿಂಗ್ಸ ತೊಗೊಳ್ತಾ ಇದ್ದೀನಿ, ಆ ಕಡೆ ಈ ಕಡೆ ಎಲ್ಲನೂ ಸ್ವಲ್ಪ. ಇವತ್ತೇ ಇದು ತುಪ್ಪ ಮಾಡೋಣ ಅಂಥೇಳಿ ಸುಮಾರು ದಿನ ಆಯಿತು, ಬೆಣ್ಣೆ ಒಟ್ಟು ಮಾಡಿ ಹಾಗೆ ಇಟ್ಟಿದ್ದೀನಿ, ನೆನಪೇ ಇರೋದಿಲ್ಲ ಮಾಡೋಣ ಅಂದ ತಕ್ಷಣ. ಇವತ್ತು ಸ್ವಲ್ಪ ಒಂದು 3-4 ಸತಿ ತೊಳೆದು ಬೆಣ್ಣೆ ಮಾಡೋದಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇದು ಅದರ ನೀರು, ಅದನ್ನು ಒಟ್ಟು ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಒಂದು ಬಾಟ್ಲಿಲಿ ಹಾಕಿ ಇಡ್ತಾ ಇದ್ದೇನೆ. ಇದು ನನಗೆ ಈ ಗಿಡಗಳಿಗೆ ನಾನು ಹೇಳಿದ್ನಲ್ವ ನಿಮಗೆ, ಇದು ಕಪ್ಪು ಕಲರ್ ಇರುವೆ ಎಲ್ಲ ಬಂದಿದೆ ಅಂಥೇಳಿ, ಅದಕ್ಕೋಸ್ಕರ ಒಟ್ಟು ಮಾಡಿ ಇಡ್ತಾ ಇದ್ದೇನೆ. ಗಿಡಗಳು ಸ್ವಲ್ಪ ಹಾಕೋಣ ಅಂಥೇಳಿ ಹಾಕಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ, ಅದು ಬರ್ತಾನೇ ಇದೆ. ಮತ್ತು ಸ್ವಲ್ಪ ಯೂಟ್ಯೂಬಲ್ಲೂ ಕೂಡ ನೋಡಿದ್ದೆ, ಇದು ಸಿನಮನ್ದು ನೀರು ಮಾಡಿ ಹಾಕ್ತಾರೆ ಅಂಥೇಳಿ, ಅದು ಕೂಡ ಮಾಡಿದ್ದೆ ನಾನು. ಬಟ್ ಆದರೂ ಕೂಡ ಹೋಗಿಲ್ಲ ಅದು. ನಿಮಗೇನಾದರೂ ಸೊಲ್ಯೂಷನ್ ಗೊತ್ತಿದ್ದರೆ ಸ್ವಲ್ಪ ನನಗೆ ಕಮೆಂಟಲ್ಲಿ ತಿಳಿಸಿ. ಭಾಳ ಅಂದರೆ ಭಾಳ ಕಪ್ಪಿರುವೆಗಳು ಬರ್ತವೆ ನಮ್ಮ ಮನೆಯಲ್ಲೂ ಕೂಡ, ಹೊರಗಡೆ ಗಿಡದಲ್ಲೂ ಕೂಡ ತುಂಬಾ ಇದೆ. ಈ ಕಡೆ ತುಪ್ಪಕ್ಕೆ ಇಟ್ಟಿದ್ದೀನಿ ನೋಡಿ. ಹೊರಗಡೆಯಿಂದ ತಂದು ತಿಂದು ಆರೋಗ್ಯ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ಡೈಲಿ ನೀವು ಏನು ಯೂಸ್ ಮಾಡ್ತೀರಲ್ವ ಹಾಲನ್ನ, ಅದರದ್ದೇ ಏನು ಮೇಲ್ಗಡೆ ಇದು ಬರುತ್ತಲ್ವ, ಅದನ್ನು ಒಟ್ಟು ಮಾಡಿಟ್ಟು ಮೊಸರು ಮಾಡಿ ತುಪ್ಪ ತೆಗೆಯೋದೇ ಬೆಸ್ಟು. ಮಕ್ಕಳಿಗೆ ಕೊಟ್ಟರು ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ. ಬಿಸಿ ಮಾಡೋದಕ್ಕೆ ಹೋಗ್ಬಿಡಿ, ಹಾಗೆ ಡೈರೆಕ್ಟಾಗಿ ದೋಸೆ ಮೇಲೆ ಅನ್ನದ ಮೇಲೆ ಹಾಕ್ಕೊಟ್ಟು, ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ.